ಸಿರಿಗಂಧನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ತಡ ಮಾಡೋದ್ ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ಬಂದಿರುವಂತಹ ಎಲ್ಲ ನನ್ನ ಪ್ರೀತಿಯ ವಾರ್ತಾವಾಚಕರಿಗೆ ವಾರ್ತಾವಾಚಕಿಯರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಸಿನಿ ಕ್ವಿಜ್ ನನಗಂತೂ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಆಕಾಶವಾಣಿಯ ಸ್ಪಷ್ಟವಾದ ಧ್ವನಿಯ ಹಿಂದೆ ಇರೋರು ವಾರ್ತಾವಾಚಕರು, ವಾರ್ತಾವಾಚಕಿಯರು. ನಾನು ಕೂಡ ವಾರ್ತಾವಾಚಕಿ ಆಗಿರೋದ್ರಿಂದ ನೀವೆಲ್ಲರೂ ನನಗೆ ತುಂಬಾನೇ ಹತ್ರ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನನಗಂತೂ ತುಂಬಾನೇ ಸ್ಪೆಷಲ್ ಆಗಿ ಫೀಲ್ ಆಗ್ತಾ ಇದೆ. ಮತ್ತೊಂದ್ಸಲ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಆಟನ ಶುರು ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಎಲ್ಲರ ಪರಿಚಯ ಆಗ್ಬೇಕಲ್ಲ. ಮೊದಲಿಗೆ ನುಡಿತೇರು ಕುಟುಂಬದ ಪರಿಚಯ ಮಾಡ್ಕೊಡಿ. ನಮಸ್ಕಾರ, ನನ್ನ ಹೆಸರು ರಾಧಾ ಪ್ರಸಾದ್. ಆಕಾಶವಾಣಿ ಸುದ್ದಿ ವಿಭಾಗದಲ್ಲಿ ವಾರ್ತಾ ವಾಚನದಲ್ಲಿ ನನಗೆ 25 ವರ್ಷಗಳ ಅನುಭವ ಇದೆ. ಮತ್ತೆ ಮಾನ್ಯ ಪ್ರಧಾನಿಯವರ ಮನ್ ಕಿ ಬಾತ್ ಅನುವಾದಕಿ ನಾನು. ಸುಮಾರು 10 ವರ್ಷಗಳ ಕಾಲ ನಾನು ಕೆಲವು ಸೀರಿಯಲ್ಗಳಿಗೆ ಮತ್ತೆ ಜಾಹೀರಾತುಗಳಿಗೆ ಧ್ವನಿ ನೀಡಿದ್ದೇನೆ. ಈಗ ನಾವೆಲ್ಲರೂ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಬಂದಿರೋದ್ರಿಂದ ನಮ್ಮ ಎಲ್ಲ ಗುಂಪಿನ ಹೆಸರುಗಳು ಸ್ವಲ್ಪ ವಿಶೇಷವಾಗಿ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಏನಂದ್ರೆ ನಮ್ದು ಮೊದಲನೇದು ನುಡಿತೇರು. ನಾವೆಲ್ಲ ಕನ್ನಡಮ್ಮನ ನುಡಿತೇರನ್ನ ಎಳಿತಾ ಇರೋ ವಾರ್ತಾವಾಚಕರು, ವಾರ್ತಾವಾಚಕಿಯರು. ನಮ್ಮ ಸುದ್ದಿ ಹೇಗೆ ಅಂದ್ರೆ ನುಡಿತೇರನ್ನ ಎಳೆಯುತ್ತಿರುವ ನಾವೆಲ್ಲರೂ ಬಾನುಲಿಯ ಸುದ್ದಿ ಮನೆಯಿಂದ ಧ್ವನಿ ತರಂಗದ ಮೂಲಕ ಜನರನ್ನ ತಲುಪುತ್ತೇವೆ, ಜನರಿಗೆ ಸುದ್ದಿ ಮುಟ್ಟಿಸುತ್ತೇವೆ. ನೋಡಿ ಎಷ್ಟು ಅರ್ಥಪೂರ್ಣವಾಗಿ ಇಟ್ಕೊಂಡು ಬಂದಿದ್ದೀರಾ ಅಂತ ಹೇಳಿ. ಸುಮ್ಮನೆ ಹೆಸರುಗಳನ್ನ ಇಟ್ಟಿಲ್ಲ. ಸೊ ಅದರಲ್ಲೂ ಒಂದು ಹಿನ್ನೆಲೆ, ಒಂದು ಅರ್ಥ ಇದೆ ಅಂತ ಬಹಳ ಖುಷಿ ಆಯ್ತು. ಮ್ಯಾಮ್ ನಿಮ್ಮ ಪರಿಚಯ ಮಾಡ್ಕೊಡಿ. ನಮಸ್ಕಾರ, ನನ್ನ ಹೆಸರು ಶ್ರೀದೇವಿ ದಿನೇಶ್ ಅಂತ. ನಾನು ವಾರ್ತಾವಾಚಕಿಯಾಗಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. ಅಷ್ಟೇ ಅಲ್ಲ, ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಆರ್ಜಿಯಾಗಿ ಕೂಡ ಕೆಲಸ ಮಾಡಿದೆ 7 ವರ್ಷಗಳ ಕಾಲ. ಸ್ವಲ್ಪ ಸಂಗೀತ, ಸಾಹಿತ್ಯ ಇದರಲ್ಲಿ ನನಗೆ ಜಾಸ್ತಿ ಆಸಕ್ತಿ ಇದೆ. ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೂಡ ಕೆಲವು ಸಂಸ್ಥೆಗಳಿಗೆ ಕೆಲಸ ಮಾಡಿದ್ದೇನೆ. ಬಹಳ ಖುಷಿ ಆಯ್ತು ಮ್ಯಾಮ್ ನಿಮ್ ಬಗ್ಗೆ ತಿಳ್ಕೊಂಡು. ನಿಮ್ಗೂ ಕೂಡ ಮತ್ತೊಂದ್ಸಲ ಸ್ವಾಗತ ಅಂಡ್ ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ ಪರಿಚಯ ಆಗ್ಲಿ. ನಮಸ್ಕಾರ, ನನ್ನ ಹೆಸರು ರೇಖಾ ಅಂತ. ನಾನು ಸುಮಾರು 7 ವರ್ಷಗಳ ವಾರ್ತಾ ವಾಚಕಿಯಾಗಿ ಅನುಭವವನ್ನು ನಾನು ಹೊಂದಿದ್ದೇನೆ. ಸದ್ಯಕ್ಕೆ ನಾನು ಕನ್ನಡ ಉಪನ್ಯಾಸಕಿಯಾಗಿ SJR ಪದವಿ ಪೂರ್ವ ಕಾಲೇಜಲ್ಲಿ ಉಪನ್ಯಾಸವನ್ನ ಮಾಡ್ತಾ ಇದ್ದೇನೆ. ಎಲ್ಲ ಮಲ್ಟಿ ಟ್ಯಾಲೆಂಟೆಡ್, ಒಂದು ಕೆಲಸನ ಯಾರು ಮಾಡ್ತಾ ಇಲ್ಲ. ಸರ್ ನಿಮ್ಮ ಪರಿಚಯ ಆಗಲಿ. ನನ್ನ ಹೆಸರು ಅಜರುದ್ದೀನ್ ಅಂತ. ನಾನು ವಾರ್ತಾ ವಾಚನದಲ್ಲಿ ನನಗೆ 3 ವರ್ಷಗಳ ಅನುಭವ ಇದೆ. ನಾನು ಒಂದು ಶಾಲೆಯಲ್ಲಿ, ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವಾಗ 2ನೇ ಕುಟುಂಬದ ಪರಿಚಯ ಮಾಡ್ಕೊಳ್ಳೋಣ. ಬಾನುಲಿ ಕುಟುಂಬದ ಪರಿಚಯ ಮಾಡಿ. ನಮಸ್ಕಾರ, ನಾನು ಮಾಧವಿ ಭಟ್ ಅಂತ. ಮೂಲತಃ ಶಿವಮೊಗ್ಗ. ಆಕಾಶವಾಣಿಯಲ್ಲಿ ಕಳೆದ 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಸುದ್ದಿ ವಾಚನದಲ್ಲಿ 3 ವರ್ಷಗಳ ಅನುಭವ ಇದೆ. ಓಕೆ, ನಿಮ್ಗಳ ಪರಿಚಯ. ಇವರು ನಾನು ಇವ್ರ ಜೊತೆ ಕೆಲಸ ಮಾಡಿದ್ದೀನಿ ಬಹಳ ವರ್ಷಗಳಾದ್ಮೇಲೆ ಇಲ್ಲಿ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಹೌದು, ನಮಗೂ ಖುಷಿ ಆಯ್ತು ನಿಮ್ಮನ್ನು ನೋಡಿ. ನಮಸ್ಕಾರ, ನಾನು ವಿಜಯಲಕ್ಷ್ಮಿ ನಾಗರಾಜು. ಆಕಾಶವಾಣಿಯ ಸುದ್ದಿ ವಿಭಾಗದಲ್ಲಿ ವಾರ್ತಾವಾಚಕಿಯಾಗಿ 3 ವರ್ಷದ ಅನುಭವನ ಹೊಂದಿದ್ದೇನೆ. ಅದರ ಜೊತೆಗೆ ಆಕಾಶವಾಣಿಯ FM ನಲ್ಲಿ ಉದ್ಘೋಷಕಿಯಾಗಿ ಕೆಲಸ ಮಾಡ್ತೇನೆ. ವೇದಿಕೆ ಕಾರ್ಯಕ್ರಮಗಳ ನಿರೂಪಕಿಯಾಗಿದ್ದೇನೆ ಹಾಗೂ ವಾಯ್ಸ್ ಓವರ್ ಆರ್ಟಿಸ್ಟ್ ಮತ್ತು ಕಂಟೆಂಟ್ ರೈಟರ್. ಥ್ಯಾಂಕ್ ಯು. ಮತ್ತೊಂದ್ಸಲ ನೋಡಿ ನಿಮ್ಮನ್ನು ಖುಷಿ ಆಯ್ತು ಮ್ಯಾಮ್. ಸಖತ್ತಾಗಿ ಆಟ ಆಡಿ. ಸರ್ ನಿಮ್ಮ ಬಗ್ಗೆ. ನನ್ನ ಹೆಸರು ಲಿಂಗಾನಂದ. 10 ವರ್ಷಗಳಿಂದ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 3 ವರ್ಷಗಳಿಂದ ವಾರ್ತಾವಾಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ವೃತ್ತಿಯಲ್ಲಿ ನಾನು ಶಿಕ್ಷಕನಾಗಿ, ಸಮಾಜ ವಿಜ್ಞಾನದ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೂಪರ್ ಸರ್. ಈಗ ಎಲ್ಲರೂ ಪಿಂಕ್ ಹಾಕೋಣ ಅಂತ ಮಾತಾಡ್ಕೊಂಡಿದ್ರಲ್ಲ, ನಿಮಗೆ ಪಿಂಕ್ ಸಿಗೋದು ಕಷ್ಟ ಆಯ್ತಾ ಅಥವಾ ಈಸಿಯಾಗಿ ಸಿಗ್ತಾ? ಅವ್ರ ಹತ್ರ ಇದ್ದಿದ್ದು ನೋಡಿ ನಾವು ಮ್ಯಾಚ್ ಮಾಡ್ಕೊಂಡು. ಓ ಹೌದಾ, ಸಾಮಾನ್ಯವಾಗಿ ಹುಡುಗರ ಹತ್ರ ಇರಲ್ಲ ಅಲ್ಲ, ಅದಕ್ಕೆ. ಓಕೆ ಸರ್, ವೆರಿ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ಮ್ಯಾಮ್ ನಿಮ್ಮ ಪರಿಚಯ. ನಮಸ್ಕಾರ, ನನ್ನ ಹೆಸರು ಭಾರತಿ ಜಾಲ್ವಾದಿ. ನಾನು ಆಕಾಶವಾಣಿಯಲ್ಲಿ 22 ವರ್ಷದಿಂದ ವಾರ್ತಾವಾಚಕಿಯಾಗಿ ಕೆಲಸ ಮಾಡಿದ್ದೀನಿ. ಇವಾಗೂ ಕೂಡ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಬಹಳ ಖುಷಿ ಆಯ್ತು ಎಲ್ಲರನ್ನ ಮಾತಾಡಿಸಿ. ಬಾನುಲಿ ಕುಟುಂಬಕ್ಕೂ ಕೂಡ ಮತ್ತೊಂದ್ಸಲ ಸ್ವಾಗತ. ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್. ಓಕೆ, ಇನ್ನು ಈ ಕಡೆ 3ನೇ ಕುಟುಂಬ ಇದೆ, ನಮ್ಮ ಸುದ್ದಿ ಮನೆ ಕುಟುಂಬ. ಸುದ್ದಿ ಮನೆ ಕುಟುಂಬದ ಪರಿಚಯ ಆಗಲಿ. ನಮಸ್ಕಾರ, ನಾನು ಗೋವಿಂದ್ ರಾಥೋಡ್. ಮೂಲತಃ ರಾಯಚೂರು ಜಿಲ್ಲೆಯವನು. ಸುಮಾರು 3 ವರ್ಷದಿಂದ ಆಕಾಶವಾಣಿಯಲ್ಲಿ ಸುದ್ದಿ ವಾಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಹಳ ಖುಷಿ ಆಯ್ತು ಸರ್. ಆಲ್ ದ ಬೆಸ್ಟ್ ನಿಮಗೆ. ಚೆನ್ನಾಗಿ ಆಟ ಆಡಿ. ಮೇಡಮ್ ನಿಮ್ಮ ಪರಿಚಯ ಆಗಲಿ. ನಮಸ್ಕಾರ, ನನ್ನ ಹೆಸರು ರಮ್ಯಾ ಅಂತ. ನಾನು 13 ವರ್ಷದಿಂದ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದೀನಿ. ವಾರ್ತಾವಾಚಕಿಯಾಗಿ ಹಾಗೆ ಸಂಪಾದಕಿಯಾಗಿ ಕೆಲಸ ಮಾಡಿದ್ದೀನಿ. ಓಕೆ, ಬಹಳ ಖುಷಿ ಆಯ್ತು. ಮ್ಯಾಮ್ ನಮಸ್ಕಾರ, ನಾನು ವಿದ್ಯಾ ಭಟ್ ಅಂತ.
12 ವರ್ಷದಿಂದ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಕಂಟೆಂಟ್ ರೈಟರ್ ಆಗಿ, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ, ನ್ಯಾಷನಲ್ ನ್ಯೂಸ್ ಬ್ಯೂರೋ ವರದಿಗಾರ್ತಿಯಾಗಿ, ಹಾಗೆಯೇ ನ್ಯೂಸ್ ಆ್ಯಂಕರ್ ಆಗಿ ಕೆಲಸ ಮಾಡಿದ್ದೀನಿ. ಆಕಾಶವಾಣಿಯಲ್ಲಿ 3 ವರ್ಷದಿಂದ ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಬಾನ್ಸುರಿ ವಾದನ ಹಾಗೂ ತಬಲಾ ವಾದನ ನನ್ನ ಆಸಕ್ತಿಯ ಒಂದು ಕ್ಷೇತ್ರ. ಥ್ಯಾಂಕ್ ಯು. ಓಕೆ ಮ್ಯಾಮ್, ಸ್ಯಾರಿ ಬ್ಲೌಸು ಆ ಮ್ಯಾಚಿಂಗ್ ಇದೆಲ್ಲ ಫುಲ್ ಎದ್ದು ಕಾಣಿಸ್ತಾರಲ್ವಾ? ಅವ್ರ ಪಕ್ಕ ನಿಂತಾಗ ಓ ಏನಪ್ಪ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾರೆ. ತುಂಬ ಚೆನ್ನಾಗಿದೆ ಮ್ಯಾಮ್ ಕಾಂಬಿನೇಷನ್. ಸರ್ ನಿಮ್ಮ ಪರಿಚಯ ಆಗಲಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಾಂತರಾಜು ಅಂತ. ನಾನು ಆಕಾಶವಾಣಿಯಲ್ಲಿ 13 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಒಂದು ಪ್ರೈವೇಟ್ ಯೂನಿವರ್ಸಿಟಿ, ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದೀನಿ. ಆಕಾಶವಾಣಿಯಲ್ಲಿ ಕೆಲಸ ಮಾಡೋದು ತುಂಬ ಖುಷಿ ವಿಚಾರ. ನಮ್ಮ ದನಿ ಯಾರೋ ಕೇಳ್ತಾರೆ, ಅದು ನಮ್ಮ ಮುಖವನ್ನು ನೋಡದೆ ಯಾರೋ ನಮ್ಗೆ ಲೆಟರ್ ಎಲ್ಲ ಬರೀತಾರೆ ಅಂದರೆ ಭಾಳ ಖುಷಿ ವಿಚಾರ. ಆ ಖುಷಿನೇ ಇವತ್ತಿನವರೆಗೂ ಕೆಲಸ ಮಾಡಿಸ್ತಾನೆ. ನಮ್ಮ ಮುಂದಿನ ಕುಟುಂಬ ಧ್ವನಿ ತರಂಗ ಕುಟುಂಬ. ಧ್ವನಿ ತರಂಗ ಕುಟುಂಬದ ಪರಿಚಯ ಆಗಲಿ. ನಮಸ್ಕಾರ, ನಾನು ಹೇಮಂತ್ ಗೌಡ, ಮೂಲತಃ ವಿಶ್ವವಿಖ್ಯಾತ ಬೊಂಬೆನಗರಿ ಚನ್ನಪಟ್ಟಣದವನು. ನಾನು ಆಕಾಶವಾಣಿ ವಾರ್ತಾವಾಚಕನಾಗಿ 10 ವರ್ಷಗಳ ಅನುಭವವಿದೆ. ಜೊತೆಗೆ ಪತ್ರಕರ್ತನಾಗಿ, ಕಂಟೆಂಟ್ ರೈಟರ್ ಆಗಿ, ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಭಾಳ ಖುಷಿ ಆಯಿತು ಸರ್. ಮ್ಯಾಮ್. ಸೌಮ್ಯ ಶ್ರೀಯಾಶ ಅಂತ. ನಾನು ಮಂಡ್ಯ ಜಿಲ್ಲೆಯವಳು. ಮಂಡ್ಯ ದೃಶ್ಯ ಮಾಧ್ಯಮದಲ್ಲಿ 12 ವರ್ಷ ಸುದ್ದಿ ಸಂಪಾದಕಿಯಾಗಿ, ವಾರ್ತಾವಾಚಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಈಗ ಆಕಾಶವಾಣಿಯಲ್ಲಿ 3 ವರ್ಷಗಳ ವಾರ್ತಾವಾಚಕಿಯಾಗಿ ಅನುಭವವನ್ನು ಹೊಂದಿದ್ದೇನೆ. ಭಾಳ ಖುಷಿ ಆಯಿತು ಮ್ಯಾಮ್. ಮ್ಯಾಮ್ ನಮಸ್ಕಾರ, ನನ್ನ ಹೆಸರು ಭಾರತಿ ಬಿಳಿಗಿರಿ ಅಂತ. ನಾನು ಆಕಾಶವಾಣಿಯಲ್ಲಿ ಕಳೆದ 13 ವರ್ಷಗಳಿಂದ ವಾರ್ತಾವಾಚಿಕೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸಂಗೀತವನ್ನು ಕೇಳೋದು ಹಾಗೆ ಹಾಡೋದು ನನ್ನ ಹವ್ಯಾಸ. ಓಕೆ ಸರ್, ನಿಮ್ಮ ಪರಿಚಯ ಆಗಲಿ. ನಮಸ್ಕಾರ, ನನ್ನ ಹೆಸರು ಅಕ್ಷಯ್ ಅಂತ. ಆಕಾಶವಾಣಿ ಸುದ್ದಿ ವಿಭಾಗದಲ್ಲಿ ಸುಮಾರು 3 ವರ್ಷಗಳಿಂದ ಸುದ್ದಿವಾಚಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ RJ ಆಗಿ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ, ಹಾಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ, ಜೊತೆಗೆ ಟೀಚರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಆಯ್ತು ಸರ್. ಧ್ವನಿ ತರಂಗ ಕುಟುಂಬಕ್ಕೂ ಕೂಡ ಸ್ವಾಗತ. ಸೊ ನಿಮ್ಮಗಳ ಪರಿಚಯ ಆದಮೇಲೆ ಇಲ್ಲಿ ಉದ್ಘೋಷಕರಿದ್ದಾರೆ, ವಾರ್ತಾವಾಚಕರಿದ್ದಾರೆ, ಶಿಕ್ಷಕರಿದ್ದಾರೆ, ಸಂಪಾದಕರಿದ್ದಾರೆ, ಅಂದರೆ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್, ಒಟ್ಟಿನಲ್ಲಿ ಎಲ್ಲ ಮಹಾ ಬುದ್ಧಿವಂತರಿದ್ದಾರೆ. ಇವತ್ತಿನ ಕಾರ್ಯಕ್ರಮ ತುಂಬಾನೇ ಟಫ್ ಆಗಿರುತ್ತೆ ಅಂತ. ಅದ್ರ ಜೊತೆಗೆ ಆಕಾಶವಾಣಿ ಅಂದ ಕೂಡಲೇ ಆಕಾಶವಾಣಿ ಓದುತ್ತಿರುವವರು, ಅದನ್ನು ಕೇಳೋದಕ್ಕೆ ಒಂದು ಖುಷಿ ಆಗುತ್ತೆ. ಇನ್ನೆಲ್ಲ ನೀವುಗಳು ಲೈವ್ ಆಗಿ ಮಾತಾಡೋದು ನೋಡೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಸೊ ಯಾರಾದ್ರೂ ಒಬ್ರು ಅದನ್ನ ಹೇಳ್ಬೋದಾ? ಆಕಾಶವಾಣಿ ಯಾರು ಹೇಳ್ತೀರಾ? ಮ್ಯಾಮ್ ಹೇಳಿ. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರಾಧಾ ಪ್ರಸಾದ್. ಸೊ ಎಲ್ಲರೂ ಸ್ಟಾರ್ಟ್ ಹಾಗೆ ಇರುತ್ತಲ್ವಾ? ಬಹಳ ಸ್ಪಷ್ಟವಾಗಿರುತ್ತೆ, ಅದು ಕೇಳೋದಕ್ಕೆ ಒಂದು ರೀತಿ ಖುಷಿ. ಓಕೆ, ಹಾಗಾದ್ರೆ ಇವಾಗ ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ಮೊದಲನೇ ಸುತ್ತನ್ನ ಪ್ರಾರಂಭ ಮಾಡ್ಬಿಡೋಣ. ನಮ್ಮ ಮೊದಲನೇ ಸುತ್ತು ಅದಲ್ ಬದಲ್. ಅದಲ್ ಬದಲ್ ಸುತ್ತನ್ನ ನುಡಿತೇರು ಕುಟುಂಬದಿಂದ ಪ್ರಾರಂಭ ಮಾಡೋಣ. ರೆಡಿ ಇದ್ದೀರಾ ಅಲ್ವಾ? ಓಕೆ, ಈಗ ನುಡಿತೇರು ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಂಸಾರ ನೌಕೆ. ಸಂಸಾರ ನೌಕೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆಗೆ ಹೋಗ್ಬೇಡ. ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಾ ಳು ಳು ಸು ವ ಹೇ ಇ. ಸುಳ್ಳು ಹೇಳುವ ಬಾಯಿ. ಸುಳ್ಳು ಹೇಳುವ ಬಾಯಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಎರಡನೇದನ್ನು ಕೂಡ ಸರಿಯಾಗಿ ಗೆಸ್ ಮಾಡಿ 40 ಅಂಕವನ್ನ ಗಳಿಸಿದ್ರೆ. ಈಗ ಮೂರನೇ ಪ್ರಶ್ನೆಗೆ ಹೋಗ್ಬೇಡ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತೆ ಪ ಥ ಕ ಶ್ವ ನ ಅ ರ್. ಪಾರ್ಶ್ವನಾಥ ಅಲ್ಟೇಕರ್. ಪಾರ್ಶ್ವನಾಥ ಅಲ್ಟೇಕರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 25 ವರ್ಷಗಳ ಅನುಭವ ಏನ್ ಸುಮ್ನೆನಾ ಅಲ್ವಾ? ಹೌದು ಮೇಡಮ್. ಸೊ ನೋಡಿದ ತಕ್ಷಣ ಏನು ಸಮಯನೇ ತಗೊಳ್ತಾ ಇರ್ಲಿಲ್ಲ ಮೇಡಮ್, ಪಟ್ಟಂತ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಅದಲ್ ಬದಲ್ ಸುತ್ತನಲ್ಲಿ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ ನುಡಿತೇರು ಕುಟುಂಬ. ಓಕೆ, ಬಹಳ ಚೆನ್ನಾಗಿ ಆಟ ಆಡಿದ್ರಿ ಮ್ಯಾಮ್. ಈಗ ಎರಡನೇ ಕುಟುಂಬ ರೆಡಿ ಇದ್ದೀರಾ? ಬಾನುಲಿ ಕುಟುಂಬ. ಓಕೆ, ಬಾನುಲಿ ಕುಟುಂಬ ಕೂಡ ರೆಡಿ ಇದೀವಿ. ಪ್ರಶ್ನೆ ಬರ್ಲಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಯ ಯ ಗ ರ ಸು ಜ. ರಾಜಸೂಯ ಯಾಗ. ರಾಜಸೂಯ ಯಾಗ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ರೆ. ಈಗ ಎರಡನೇ ಪ್ರಶ್ನೆಗೆ ಹೋಗ್ಬೇಡ. ಈಗ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಮ ವ ಈ ಯ ದ ಶ ದೇ ಯ. ದಯಾಮಯ ಈಶದೇವ. ದಯಾಮಯ ಈಶದೇವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಮೇಡಮ್, ನೀವು ಸೂಪರ್. ನೋಡಿದ ಕೂಡಲೇ ಅವರು ಕೂಡ ಸಮಯ ತಗೋತಾನೆ ಇಲ್ಲ. 40 ಅಂಕ ಗಳಿಸಿದ್ದಾರೆ. ನೋಡೋಣ ಮೂರನೇ ಪ್ರಶ್ನೆಗೂ ಇಷ್ಟೇ ಬೇಗ ಉತ್ತರ ಕೊಡ್ತಾರಾ ಹೇಗೆ ಅಂತ. ಈಗ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಸ್ ಡಿ ಲ ಕ ಡಿ ಅಂ. ಅಂಗಡಿ ಎಸ್ ಡಿ ಎಸ್ ಡಿ ಅಂಗಡಿ ಅಂಗಡಿ ಎಸ್ ಡಿ ಅಂಗಡಿ ಎಸ್ ಡಿ ಅಂಕಲಗಿ ಅಂಕಲ್ಗೆ ಅಂಕಲಿಗೆ ಎಸ್ ಅಂಕಲಗಿ ಅಲ್ಲ, ಅಂಕಲ್ಗೆ ಎಸ್ ಡಿ ಅಂಕಲಗಿ ಎಸ್ ಡಿ ಆರ್ ಎಸ್ ಡಿ ಅಂಕಲಗಿ. ಎಸ್ ಡಿ ಅಂಕಲಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಕರೆಕ್ಟ್ ಆಗಿದೆಯಾ? ಅಂಕಲಗಿ ಎಸ್ ಡಿ ಸರಿಯಾದ ಉತ್ತರ. ಓಕೆ, ನಮ್ಮ ಬಾನುಲಿ ಕುಟುಂಬ ಕೂಡ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ಸೂಪರ್. ಓಕೆ, ಈಗ ನಮ್ಮ ಸುದ್ದಿ ಮನೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲ ಚಿ ಮು ದೆ ನ ಟಿ. ಇದು ಸಿನಿಮಾ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗ್ಬೇಡ. ಅದು ಮುದ್ದೆ ಮುದ್ದೆ ಅಂತ ಬರ್ತಿತ್ತಲ್ವಾ? ಓಕೆ, ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜ ರ ನ ಹ ತಿ ರ ಬ ಮೋ. ಹಾಡಿನ ಸಾಲಿದು. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಗಂಧರ್ವ ಕನ್ಯೆ ಸಿನಿಮಾದ ಗೀತೆ ಇದು. ನಿಮ್ಮ ಎರಡನೇ ಸುಳಿವು ಪಿ ಶಾಮಣ್ಣ ಅವರ ಸಂಗೀತ ಸಂಯೋಜನೆ ಹಾಡಿಗಿದೆ. ಗೊತ್ತಾಗ್ತಾ ಇಲ್ವಾ? ಓಕೆ, ಹೀಗಾಗಿ ಉತ್ತರ ಗೊತ್ತಾಗ್ತಾ ಇಲ್ಲ. ಬೇರೆ ಯಾರಾದ್ರೂ ಗೆಸ್ ಮಾಡ್ತೀರಾ? ಬಾ ರಾಜ ಮೋಹನ ತೀರ. ಬಾ ರಾಜ ಮೋಹನ ತೀರ ಅಂತ ಗೆಸ್ ಮಾಡ್ತಾ ಇದ್ದಾರೆ. ಬಟ್ ನೋಡೋಣ ಉತ್ತರ ಏನು ಅಂತ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ರತಿರಾಜ ಬಾ ಮೋಹನ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ್ರಿ ಯ ಕ ಚಂ ಉ ದ. ಉದಯ ಚಂದ್ರಿಕಾ. ಉದಯ ಚಂದ್ರಿಕಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ನಮ್ಮ ಸುದ್ದಿ ಮನೆ ಕುಟುಂಬ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದಿರ. ಪರವಾಗಿಲ್ಲ, ಇನ್ನ 3 ಸುತ್ತುಗಳಿದೆ. ಓಕೆ, ಧ್ವನಿ ತರಂಗ ಕುಟುಂಬ ರೆಡಿ ಇದ್ದೀರಾ? ಧ್ವನಿ ತರಂಗ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಮ ದು ಯ ಟಿ ನೋ ಮಾ. ಮಾಡಿದುಣ್ಣೋ ಮಾರ. ಮಾಡಿದುಣ್ಣೋ ಮಾರಾಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಈಗ ಎರಡನೇ ಪ್ರಶ್ನೆ ನೋಡ್ಬಿಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೆ ಲ ಕ ಲೋ ನೆ ವ ಮಿ ಸ್ವ ದೇ ಪ. ಸ್ವಾಮಿ ದೇವನೇ ಲೋಕಪಾಲನೆ. ಓಕೆ, ಇದು ಹಾಡಿನ ಸಾಲು. ಸ್ವಾಮಿ ದೇವನೇ ಲೋಕಪಾಲನೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಅದಲ್ ಬದಲ್ ಸುತ್ತಿರ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಾ ರು ವ ಶಿ ಉ ಮಾ ಕು. ಉಮಾ ಶಿವಕುಮಾರ್. ಉಮಾ ಶಿವಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಎಲ್ಲ ಚಪ್ಪಾಳೆ ಹೊಡೆದು ಕರೆಕ್ಟ್ ಆಗಿದೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ರು. ಸೊ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದಿರ. ಓಕೆ, ಮೊದಲನೇ ಸುತ್ತು ಮುಕ್ತಾಯವಾಗಿದೆ. ಎಲ್ಲ ತುಂಬಾನೇ ಚೆನ್ನಾಗಿ ಆಟ ಆಡಿದಿರಾ. 3 ಸುತ್ತಿನಲ್ಲೂ ಅದೇ ರೀತಿ ಪಾರ್ಟಿಸಿಪೇಟ್ ಮಾಡಿ. ಓಕೆನಾ? ಇದೇ ಖುಷಿಗೆ ಒಂದು ಸಾಂಗ್ ಹೇಳ್ಬೋದಾ ಅಂತ. ಖಂಡಿತ. ಖುಷಿಗೆ ಯಾವ ಹಾಡು ಹೇಳ್ತೀರಾ ಅಂತ? ಶಿಶುನಾಳ ಶ್ರೀಫರದೊಂದು ತತ್ವಪದ ಹೇಳಿ. ತರುಬಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರ
ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರು ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಬರದೆ ಬಾರಿಸದಿರು ತಂಬೂರಿ ಬರದೆ ಬಾರಿಸದಿರು ತಂಬೂರಿ. ಬಹಳ ಸೊಗಸಾಗಿ ಅದ್ಭುತವಾಗಿ ಹಾಡಿದ್ರಿ. ಇದೇ ತರ ಖುಷಿ ಖುಷಿಯಾಗಿ ಎಲ್ಲ ಆನ್ಸರ್ ಹೇಳಿ ಎಲ್ಲದಕ್ಕೂ ಖುಷಿ ಖುಷಿಯಾಗಿ ಹಾಡು ಹೇಳಿ ಆಯ್ತಾ? ಓಕೆ, ಈಗ ಎರಡನೇ ಸುತ್ತಿಗೆ ಹೋಗ್ಬೇಡ. ಓಕೆ, ಈಗ ಎರಡನೇ ಸುತ್ತನ ಆಡೋದಕ್ಕೂ ಕೂಡ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಹೋಗ್ಬೇಡ. ನಮ್ಮ ಎರಡನೇ ಸುತ್ತು ನಕ್ಷತ್ರ. ಓಕೆ, ನಕ್ಷತ್ರ ಸುತ್ತಿನಲ್ಲಿ ನನ್ನ ಹತ್ರ ಚೀಟಿಗಳಿದೆ, ನಿಮ್ಮ ಹತ್ರ ತಗೊಂಡು ಬರ್ತೀನಿ. ಒಂದು ಚೀಟಿಯನ್ನು ಎತ್ತಿ ನೋಡೋಣ ಯಾರು ಬರ್ತಾರೆ, ಅದ್ರ ಮೇಲೆ 3 ಪ್ರಶ್ನೆಗಳನ್ನ ಕೇಳ್ತೀವಿ. ಓಕೆ, ಮೊದಲಿಗೆ ನುಡಿತೇರು ಕುಟುಂಬ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ರೆಡಿ ಇದ್ದೀರಲ್ಲ? KSL ಸ್ವಾಮಿ. ಓಕೆ, ಈಗ ನುಡಿತೇರು ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದಾರೆ. ಅವರಿಗೆ KSL ಸ್ವಾಮಿ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ರಾಜ್ಕುಮಾರ್ ಅವರ ಎಷ್ಟು ಚಿತ್ರಗಳಿಗೆ KSL ಸ್ವಾಮಿ ಅವರ ನಿರ್ದೇಶನವಿದೆ? ನಿಮ್ಮ ಮೊದಲ ಆಯ್ಕೆ 4, ಎರಡನೇ ಆಯ್ಕೆ 6. ನಾಲ್ಕು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ 6. ತೂಗುದೀಪ, ಲಗ್ನ ಪತ್ರಿಕೆ, ಗಾಂಧಿನಗರ, ಭಾಗ್ಯದ ಬಾಗಿಲು, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ದೇವರು ಕೊಟ್ಟ ತಂಗಿ, ಈ 6 ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ. ಓಕೆ, ಇನ್ನ 2 ಪ್ರಶ್ನೆಗಳಿದೆ, ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗ್ಬೇಡ. KSL ಸ್ವಾಮಿ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಸಿನಿಮಾದ ಮೂಲಕ KSL ಸ್ವಾಮಿ ಸಿನಿಮಾ ರಂಗ ಪ್ರವೇಶ ಮಾಡಿದರು? ನಿಮ್ಮ ಮೊದಲ ಆಯ್ಕೆ ರತ್ನ ಮಂಜರಿ, ಎರಡನೇ ಆಯ್ಕೆ ತಾಯಿ ಕರುಳು. ಟೈಮ್ ಇದೆ, ಟೈಮ್ ಇದೆ. ರತ್ನಮಂಜರಿ. ರತ್ನಮಂಜರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಈ ಸಿನಿಮಾದ ಚಿಕ್ಕ ಪಾತ್ರವೊಂದನ್ನು ನಿರ್ವಹಣೆ ಮಾಡುವ ಮೂಲಕ ಅಧಿಕೃತವಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಓಕೆ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕವನ್ನು ಗಳಿಸಿದರೆ. ಈಗ ಮೂರನೇ ಪ್ರಶ್ನೆ ನೋಡುವಂತಹ ಸಮಯ. KSL ಸ್ವಾಮಿ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. KSL ಸ್ವಾಮಿ ನಿರ್ದೇಶನದ ಮೊದಲ ಸಿನಿಮಾ ಯಾವುದು? ಮೊದಲ ಆಯ್ಕೆ ತೂಗುದೀಪ, ಎರಡನೇ ಆಯ್ಕೆ ಲಗ್ನ ಪತ್ರಿಕೆ. ಲಗ್ನ ಪತ್ರಿಕೆ. ಲಗ್ನ ಪತ್ರಿಕೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ತೂಗುದೀಪ. 1966ರಲ್ಲಿ ತೆರೆ ಕಂಡ ಸಿನಿಮಾವಿದು. ಶುಭ ಮಂಗಳ ಸೇರಿದಂತೆ ಸಾಕಷ್ಟು ಚಿತ್ರಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ. ಓಕೆ, KSL ಸ್ವಾಮಿ ಅವರ ಕುರಿತಾದ 3 ಪ್ರಶ್ನೆಗಳಲ್ಲಿ ಒಂದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 20 ಅಂಕವನ್ನ ಗಳಿಸಿದ್ದೀರಾ. ಪರವಾಗಿಲ್ಲ, ಇನ್ನ 2 ಪ್ರಶ್ನೆಗಳಿದೆ. ಓಕೆ, ಬಾನುಲಿ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಎಸ್ ನಾರಾಯಣ್. ಓಕೆ, ಎಸ್ ನಾರಾಯಣ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಸ್ ನಾರಾಯಣ್ ಅವರು ಸಿನಿಮಾ ರಂಗ ಪ್ರವೇಶ ಮಾಡಿದ್ದು ಯಾವಾಗ? ನಿಮ್ಮ ಮೊದಲ ಆಯ್ಕೆ 1985, ಎರಡನೇ ಆಯ್ಕೆ 1990. 1985 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ನಟ, ನಿರ್ದೇಶಕ, ನಿರ್ಮಾಪಕ, ಸಂಗೀತ ನಿರ್ದೇಶಕರು ಹೀಗೆ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡಿರುವ ಎಸ್ ನಾರಾಯಣ್ 1985ರಲ್ಲಿ ಸಹಾಯ ನಿರ್ದೇಶಕರಾಗಿ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಗೆಸ್ ಮಾಡಿದ್ದು ಕರೆಕ್ಟ್ ಆಗೋಯ್ತು. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆಗೆ ಹೋಗ್ಬೇಡ. ಎಸ್ ನಾರಾಯಣ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಯಾವ ಚಿತ್ರದ ಮೂಲಕ ಎಸ್ ನಾರಾಯಣ್ ಸ್ವತಂತ್ರ ನಿರ್ದೇಶಕರಾದರು? ನಿಮ್ಮ ಮೊದಲ ಆಯ್ಕೆ ತವರಿನ ತೊಟ್ಟಿಲು, ಎರಡನೇ ಆಯ್ಕೆ ಚೈತ್ರದ ಪ್ರೇಮಾಂಜಲಿ. ಚೈತ್ರದ ಪ್ರೇಮಾಂಜಲಿ. ಚೈತ್ರದ ಪ್ರೇಮಾಂಜಲಿ ಅಂತ 4 ಜನ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 1992ರಲ್ಲಿ ತೆರೆ ಕಂಡ ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಮೂಲಕ ಇವರು ಸ್ವತಂತ್ರ ನಿರ್ದೇಶಕರಾದರು. ಸೊ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆ ನೋಡ್ಬಿಡೋಣ. ಎಸ್ ನಾರಾಯಣ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಸ್ ನಾರಾಯಣ್ ಅವರು ನಾಯಕರಾಗಿ ಎಂಟ್ರಿ ಕೊಟ್ಟ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಭಾಮ ಸತ್ಯಭಾಮ, ಎರಡನೇ ಆಯ್ಕೆ ಅಂಜಲಿ ಗೀತಾಂಜಲಿ. ಭಾಮ ಸತ್ಯಭಾಮ. ಭಾಮ ಸತ್ಯಭಾಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. 4 ಜನ ಸೇರಿ ಉತ್ತರ ಕೊಟ್ಟಿರೋದಕ್ಕಾದ್ರೂ ಅದು ಉತ್ತರ ಕರೆಕ್ಟ್ ಆಗ್ಲೇಬೇಕು. ನಿರ್ದೇಶಕರಾಗಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದ ಎಸ್ ನಾರಾಯಣ್ ಅವರು ಭಾಮ ಸತ್ಯಭಾಮ ಸಿನಿಮಾದ ಮೂಲಕ ನಾಯಕರಾಗಿ ಗುರುತಿಸಿಕೊಂಡ್ರು. ಸೊ ಎಸ್ ನಾರಾಯಣ್ ಅವ್ರ ಬಗ್ಗೆ ಕೇಳಿದ 3 ಪ್ರಶ್ನೆಗೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ರ. ಎಸ್ ನಾರಾಯಣ್ ಅವ್ರಿಗೆ ಥ್ಯಾಂಕ್ಸ್. ಸೊ ಸದ್ಯಕ್ಕೆ ಲೀಡಲ್ಲಿ ಇದ್ದೀರಾ. ಮಾಡಿದ್ದು ಕರೆಕ್ಟ್ ಆಗಿದೆ. ನಾವೊಂದು ಹಾಡು ಹೇಳ್ತೀವಿ. ಹೇಳಲೇಬೇಕು. ಹೇಳಿ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ. ಅಮ್ಮ ಅಮ್ಮ ತಾಯಿಗೆ ಮಿಂಚಿದ ದೇವರೇ ಎಲ್ಲ ಎನ್ನುವರು ಎಲ್ಲ, ತಾಯಿಯ ಹಾಲಿನ ಅಮೃತವನ್ನು ಕುಡಿದವರೇ ಎಲ್ಲ, ಕುಡಿದವರೇ ಎಲ್ಲ. ಅಮ್ಮ ಅಮ್ಮ. ಕಣ್ಣಿಗೆ ಕಾಣೋ ದೇವರು ಅಮ್ಮನ ಬಗ್ಗೆ ಹಾಡು ಹೇಳಿದ್ರಿ. ಬಹಳ ಸೊಗಸಾಗಿತ್ತು ಮೇಡಮ್, ಸೂಪರ್. ಸೊ ಖುಷಿಗೆ ಹಾಡು ಹೇಳಿದ್ರಿ. ಇನ್ನ 2 ಸುತ್ತುಗಳು ಕೂಡ ಚೆನ್ನಾಗಿ ಆಟಾಡಿ ಅದೇ ಖುಷಿಯಲ್ಲಿ ಹಾಡು ಹೇಳೋ ತರ ಇರ್ಲಿ, ಆಯ್ತಾ? ಔಟ್ ಆಫ್ ಔಟ್ ಆಗ್ಬಿಡ್ತೀರಲ್ಲ. ಓಕೆ. ಸೊ ನಮ್ಮ 2ನೇ ಕುಟುಂಬ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು ಬಹಳ ಜೋಶಲ್ಲಿದ್ದಾರೆ. ಅದೇ ರೀತಿ ನಮ್ಮ 3ನೇ ಕುಟುಂಬ ಆಟ ಆಡ್ತಾರ. ಸುದ್ದಿಮನೆ ಕುಟುಂಬ ರೆಡಿ ಇದ್ದೀರಲ್ಲ? ನಿಮಗೆ ಸಿಕ್ಕಿರೋದು ಟೆನ್ನಿಸ್ ಕೃಷ್ಣ. ನಮ್ಮ ಸುದ್ದಿಮನೆ ಕುಟುಂಬಕ್ಕೆ ಟೆನ್ನಿಸ್ ಕೃಷ್ಣ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಟೆನ್ನಿಸ್ ಕೃಷ್ಣ ನಟನೆಯ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಅಪ್ಪ ನಂಜಪ್ಪ ಮಗ ಗುಂಜಪ್ಪ, ಎರಡನೇ ಆಯ್ಕೆ ರಾಜ ಕೆಂಪು ರೋಜ. ಅಪ್ಪ ನಂಜಪ್ಪ ಮಗ ಗುಂಜಪ್ಪ. ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ರಾಜ ಕೆಂಪು ರೋಜ. ಎಸ್ ಉಮೇಶ್ ನಿರ್ದೇಶನದ ಈ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. ಪ್ರಮುಖ ಪಾತ್ರ ಮಾಡಿದ್ದು ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಸಿನಿಮಾದಲ್ಲಿ. ಅಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ರು. ಸೊ ಅದ್ರ ಮೂಲಕ ಪದಾರ್ಪಣೆ ಆಗಿದ್ದು. ಪರವಾಗಿಲ್ಲ, ಇನ್ನ 2 ಪ್ರಶ್ನೆಗಳಿದೆ. ಟೆನ್ನಿಸ್ ಕೃಷ್ಣ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಟೆನ್ನಿಸ್ ಕೃಷ್ಣ ಮೂಲತಃ ಎಲ್ಲಿಯವರು? ನಿಮ್ಮ ಮೊದಲ ಆಯ್ಕೆ ದೊಡ್ಡಬಳ್ಳಾಪುರ, ಎರಡನೇ ಆಯ್ಕೆ ಬೆಂಗಳೂರು. ಬೆಂಗಳೂರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಟೆನ್ನಿಸ್ ಕೃಷ್ಣ ಅವರು ಹುಟ್ಟಿ ಬೆಳೆದದ್ದು ಬೆಂಗಳೂರು. ಟೆನ್ನಿಸ್ ಆಟದ ಕನಸು ಕಂಡವರು ಸಿನಿಮಾ ರಂಗಕ್ಕೆ ಬಂದ್ರು. ಅದಕ್ಕೆ ಟೆನ್ನಿಸ್ ಕೃಷ್ಣ ಅಂತ ಹೆಸರು ಬಂದಿದೆ. ಸೊ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದರೆ. 3ನೇ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತಾರೆ ನೋಡೋಣ. ಟೆನ್ನಿಸ್ ಕೃಷ್ಣ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಟೆನ್ನಿಸ್ ಕೃಷ್ಣ ದ್ವಿಪಾತ್ರದಲ್ಲಿ ನಟಿಸಿದ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಚಾಲೆಂಜ್, ಎರಡನೇ ಆಯ್ಕೆ ಅಪ್ಪ ನಂಜಪ್ಪ ಮಗ ಗುಂಜಪ್ಪ. ಅಪ್ಪ ನಂಜಪ್ಪ ಮಗ ಗುಂಜಪ್ಪ. ಯಾಕೋ ಇವ್ರನ್ನ ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಬಿಡ್ತಾ ಇಲ್ಲ. ಉತ್ತರ ಕರೆಕ್ಟ್ ಆಗಿದೆಯಾ? ಈ ಸಿನಿಮಾದಲ್ಲಿ ಅವರು ದ್ವಿಪಾತ್ರವನ್ನ ನಿರ್ವಹಿಸಿದ್ದಾರೆ. ಇವರಿಗೆ ಸಾಕಷ್ಟು ಹೆಸರು ತಂದು ಕೊಟ್ಟ ಸಿನಿಮಾ ಇದಾಗಿದೆ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ.
ಸೂಪರ್, ಸಖತ್ತಾಗಿ ಆಟ ಆಡಿದ್ರು. ಈಗ ಧ್ವನಿ ತರಂಗ ಕುಟುಂಬಕ್ಕೆ ಪ್ರಶ್ನೆ ಕೇಳುವಂತಹ ಸಮಯ. ಅದಕ್ಕಿಂತ ಮುಂಚೆ ಅವರು ಚೀಟಿ ಎತ್ಕೋಬೇಕಲ್ಲ, ರೆಡಿ ಇದ್ದೀರಾ? ನಿರ್ದೇಶಕರು ಭಾರ್ಗವ. ಅವರ ಸಿನಿಮಾಗಳನ್ನ ಖಂಡಿತ ಎಲ್ಲರೂ ನೋಡಿರ್ತಾರೆ. ನಿರ್ದೇಶಕ ಭಾರ್ಗವ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭಾರ್ಗವ ಸ್ವತಂತ್ರವಾಗಿ ನಿರ್ದೇಶನ ಮಾಡಿರುವ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಭಾಗ್ಯವಂತರು, ಎರಡನೇ ಆಯ್ಕೆ ಮೇಯರ್ ಮುತ್ತಣ್ಣ. ಮೇಯರ್ ಮುತ್ತಣ್ಣ. ಮೇಯರ್ ಮುತ್ತಣ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಭಾಗ್ಯವಂತರು. 1977ರಲ್ಲಿ ತೆರೆ ಕಂಡ ರಾಜ್ಕುಮಾರ್ ನಟನೆಯ ಈ ಸಿನಿಮಾದ ಮೂಲಕ ಭಾರ್ಗವ ಸ್ವತಂತ್ರ ನಿರ್ದೇಶಕರಾದರು. ಮೇಯರ್ ಮುತ್ತಣ್ಣ ಸಿನಿಮಾದಲ್ಲಿ ಸಿದ್ದಲಿಂಗಯ್ಯ ಅವರಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಓಕೆ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಭಾರ್ಗವ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭಾರ್ಗವ ಅವರು ಯಾವ ಜಿಲ್ಲೆಯವರು? ನಿಮ್ಮ ಮೊದಲ ಆಯ್ಕೆ ಬೆಂಗಳೂರು, ಎರಡನೇ ಆಯ್ಕೆ ಮೈಸೂರು. ಮೈಸೂರು. ಮೈಸೂರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಮೈಸೂರು ಜಿಲ್ಲೆಯ ಹುಣಸೂರಿನವರು ಭಾರ್ಗವ. ಹುಣಸೂರು ಕೃಷ್ಣಮೂರ್ತಿ ಇವರ ಚಿಕ್ಕಪ್ಪ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ ಮೂರನೇ ಪ್ರಶ್ನೆಯನ್ನ ನೋಡುವಂತಹ ಸಮಯ. ಭಾರ್ಗವ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭಾರ್ಗವ ಅವರ ನಿರ್ಮಾಣ ಸಂಸ್ಥೆಯ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಕಲಾಕೃತಿ, ಎರಡನೇ ಆಯ್ಕೆ ಹುಣಸೂರು ಪಿಕ್ಚರ್ಸ್. ಹುಣಸೂರು ಪಿಕ್ಚರ್ಸ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅವರ ಹುಟ್ಟೂರು ಹುಣಸೂರು ಅಲ್ವಾ, ಅದೇ ಆದ್ರೆ ಸರಿಯಾದ ಉತ್ತರ ಕಲಾಕೃತಿ. ಛಾಯಾಗ್ರಾಹಕ ಡಿ.ವಿ. ರಾಜಾರಾಮ್ ಜೊತೆಗೂಡಿ ಈ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟುಹಾಕಿ 7 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಪರವಾಗಿಲ್ಲ, 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದೀರಾ. ಆದರೂ ನಾವು ಇದಕ್ಕೆ ಧೃತಿಗಿಡದೇನೆ ಒಂದು ಕವನ ಇದೆ ನಮ್ಮ ಆಕಾಶವಾಣಿ ನಿರೂಪರ ಬಗ್ಗೆ ಒಂದು ಹೇಳ್ತೀನಿ. ನಿರೂಪಕರ ಕುರಿತಾಗಿ. ಓಕೆ, ಹೇಳಿ ಸರ್. ನಾವು ಆಕಾಶವಾಣಿ ವಾರ್ತಾವಾಚಕರು. ನಾಡಿನ ಕೇಳುಗ ದೊರೆಗಳ ಆಪ್ತ ಸಮಾಲೋಚಕರು. ರೋಚಕ ವಿಚಾರಗಳನ್ನು ನಿರುದ್ವೇಗದಿಂದಲೇ ನಿರೂಪಿಸುವ ನಿರೂಪಕರು ನಾವು ಆಕಾಶವಾಣಿ ವಾರ್ತಾವಾಚಕರು. ಇದ್ರ ಮೂಲಕ ಇನ್ನೊಂದನ್ನು ಪ್ರೂವ್ ಮಾಡಿದ್ರಿ. ನಾವು ಖುಷಿ ಬಂದಾಗ ಹಿಗ್ಗಲ್ಲ, ದುಃಖ ಆದಾಗ ಕುಗ್ಗಲ್ಲ ಅಂತ ಅಲ್ವಾ? ಖುಷಿ ಆದಾಗ್ಲೂ ಎಲ್ಲ ಆನ್ಸರ್ ಮಾಡಿದಾಗ್ಲೂ ಕವನ ಹೇಳ್ತೀವಿ, ಹಾಡು ಹೇಳ್ತೀವಿ, ಆನ್ಸರ್ ಮಾಡಲಿಲ್ಲ ಅಂದ್ರೆ ಹೇಳ್ತೀವಿ. ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ. ಸೂಪರ್ ಆಗಿತ್ತು. ಸೊ 2 ಸುತ್ತುಗಳು ಇಲ್ಲಿಗೆ ಮುಕ್ತಾಯ ಆಗಿದೆ. 3ನೇ ಸುತ್ತಿಗೆ ಹೋಗ್ಬೇಡ. ಓಕೆ, ಈಗ ಮುಂದಿನ ಸುತ್ತು ಚಿತ್ರ ಜಗತ್ತು. ಚಿತ್ರ ಜಗತ್ತು ಸುತ್ತನ ಆಡೋದಕ್ಕೆ ನುಡಿತೇರು ಕುಟುಂಬ ರೆಡಿ ಇದ್ದೀರಾ? ಇದರಲ್ಲಿ ಒಂದು ಫೋಟೋ ಬರುತ್ತೆ, ಅದ್ರ ಮೇಲೆ ನಾವು ಪ್ರಶ್ನೆನ ಕೇಳ್ತೀವಿ. ಓಕೆ, ಈಗ ನುಡಿತೇರು ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಲ್ಲಿ ಇಬ್ಬರು ಕಲಾವಿದರ ಮುಖಗಳಿದೆ, ಅರ್ಧ ಮುಖ. ಯಾರು ಆ ಇಬ್ಬರು ನಟರು ಅನ್ನೋದನ್ನ ಗೆಸ್ ಮಾಡ್ಬೇಕು. ನನಗಂತೂ ಗೊತ್ತಾಯ್ತು. ಸಮಯ ಮುಗಿದ ಮೇಲೆ ಉತ್ತರ ಕೊಡಿ. ಹೇಳ್ಬೋದಾ ಮೇಡಮ್? ಉತ್ತರ ಹೇಳಿ. ಓಕೆ, ಉತ್ತರ ಗೊತ್ತಿದ್ರೆ ಹೇಳ್ಬೋದು ಸಮಯಕ್ಕಿಂತ ಮುಂಚೆ. ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್. ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಅದೇ ಗೆಸ್ ಮಾಡಿದ್ದೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಮೇಶ್ ಅರವಿಂದ್ ಹಾಗೂ ಶಿವರಾಜ್ ಉತ್ತರ ಸರಿಯಾಗಿದೆ. 20 ಅಂಕವನ್ನ ಗಳಿಸಿದ್ರ. ಈಗ ಎರಡನೇ ಪ್ರಶ್ನೆಗೆ ಹೋಗ್ಬೇಡ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಎರಡನ್ನೂ ಸೇರಿಸಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳಬೇಕು.
ಉತ್ತರ ಗೊತ್ತಾಗಿದೆಯಾ? ಓಕೆ, ಸಮಯ ಮುಗಿಯೋ ಮುಂಚೆನೆ ಅವ್ರಿಗೆ ಉತ್ತರ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಹೇಳಿ. ಕರುಳಿನ ಕರೆ. ಕರುಳಿನ ಕರೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನನ್ನ ಮೈಂಡ್ ಅಲ್ಲಿ ಬೇರೆ ಬರ್ತಾ ಇದೆ, ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ. ಮನ ಮಿಡಿಯಿತು. ನಾನು ಹೃದಯ ಹಾಡಿತು ಅನ್ಕೊಂಡಿದ್ದೆ. ನಾನು ಹೃದಯ ಹಾಡಿತು ಅಂತ ಅನ್ಕೊಂಡೆ, ದುಡುಕ್ಬಿಟ್ರಿ. ಸರಿಯಾದ ಉತ್ತರ ಮನ ಮಿಡಿಯಿತು. ಪರವಾಗಿಲ್ಲ. ಈಗ ಮೂರನೇ ಪ್ರಶ್ನೆಗೆ ಹೋಗ್ಬೇಡ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಈ ನಟನ ಹೆಸರೇನು ಅಂತ ನಾವು ಸರ್ಕಲ್ ಹಾಕ್ಬಿಟ್ಟು ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ದರ್ಶನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದಾರೆ. ನಾವ್ ಈ ಖುಷಿಗೆ ನೀವೇನಾದ್ರೂ ಹಾಡು ಹೇಳ್ಬೋದಾ? ಮಳೆ ತರಿಸ್ತೀನಿ ಸ್ವಲ್ಪ. ಮಳೆ ತರಿಸ್ಬಿಟ್ಟು. ಮಳೆ ತರಿಸ್ತೀರಾ? ಓ, ಮಳೆಗಾಲ ಈಗ ಆರಂಭ ಆಗಿದೆ. ಬೆಳಗ್ಗೆನೆ ಬಂದಿತ್ತು ಒಂದ್ಸಲ. ಅದಕ್ಕೆ ಇದು ಪ್ರೀತಿ ಮೇಳ ಎಂದ್ರೂ ಪರವಾಗಿಲ್ಲ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಓಕೆ, ಪ್ರೀತಿಯ ಮಳೆನ ಸುರಿಸಿದ್ರು. ಅದ್ಭುತವಾಗಿತ್ತು ಮ್ಯಾಮ್, ಸೂಪರ್. ಓಕೆ, ಈಗ ಬಾನುಲಿ ಕುಟುಂಬ ರೆಡಿ ಇದ್ದೀರಾ? ನಮ್ಮ ಬಾನುಲಿ ಕುಟುಂಬಕ್ಕೆ ಚಿತ್ರಜಗತ್ತು ಸುತ್ತನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರ ಫೋಟೋ ಇದೆ ಅಲ್ಲಿ. ಯಾರು ಅಂತ ನೀವು ಗೆಸ್ ಮಾಡಬೇಕು. ನನಗೆ ಗೊತ್ತಾಯ್ತು, ಸ್ವಲ್ಪ ಈಸಿ ಇದೆ, ಅಟ್ಲೀಸ್ಟ್ ಗೆಸ್ ಮಾಡೋಂತ. ಓಕೆ, ನಿಮ್ಮ ಉತ್ತರ ಕೆ ಶಿವರಾಮ್ ಮತ್ತು ಬಿಸಿ ಪಾಟೀಲ್. ಬಿಸಿ ಪಾಟೀಲ್. ನಾವು ರಾಕ್ಲೈನ್ ವೆಂಕಟೇಶ್ ಅಂತಾನು ಅನ್ಕೊಂಡಿದೀವಿ. ಇವಾಗ ಯಾವ್ದು ತಗೊಳ್ಳಿ? ಇವಾಗ 2ರಲ್ಲಿ ರಾಕ್ಲೈನ್ ವೆಂಕಟೇಶ್. ನೀವು ಕನ್ಫರ್ಮ್ ಇದ್ದೀರಾ? ರಾಕ್ಲೈನ್ ವೆಂಕಟೇಶ್. ಕೆ ಶಿವರಾಮ್ ಕರೆಕ್ಟು. ಬಿಸಿ ಪಾಟೀಲ್. ಓಕೆ, ಶಿವರಾಮ್ ಮತ್ತೆ ಬಿಸಿ ಪಾಟೀಲ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕೆ ಶಿವರಾಮ್. ನಾನು ಅದೇ ಅನ್ಕೊಂಡಿದ್ದೆ ಅಂತ ಹೇಳಿದೆ ತಾನೇ. ನಮಗೂ ಅದೇ ಕಾಣಿಸಿದ್ರೆ ನಿಮ್ಗೂ ಅದೇ ಕಾಣಿಸಿದ್ರೆ ಉತ್ತರ ಕರೆಕ್ಟ್ ಆಗುತ್ತೆ. ಹೌದು, ನನಗೂ ಅದು ಹಾಗೆ ಅನ್ಸಿದ್ದು, ಬಟ್ ಪರವಾಗಿಲ್ಲ, ಸ್ವಲ್ಪ ಮಿಸ್ ಆಗ್ಬಿಡಿದೆ. ಆದ್ರೆ ಇದರಲ್ಲಿ ನೀವು ಒಂದನ್ನ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಾ ಅಲ್ವಾ, ಕೆ ಶಿವರಾಮ್ ಅಂತ, ಅದಕ್ಕೆ 10 ಅಂಕಗಳು ಬಂದಿದೆ. ಓಕೆ, ಗುಡ್. ಸೊ ಈಗ 2ನೇ ಪ್ರಶ್ನೆ ನೋಡುವಂತ ಸಮಯ. 2ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. 2 ಚಿತ್ರಗಳನ್ನ ಸೇರಿ ಯಾವ ಸಿನಿಮಾದ ಹೆಸರಾಗತ್ತೆ ಅಂತ ಹೇಳಬೇಕು. ಒಂದೇ ಬಳ್ಳಿಯ ಹೂಗಳು ಅಥವಾ ಬಳ್ಳಿಯ ಹೂ. ಒಂದೇ ಬಳ್ಳಿಯ ಹೂಗಳು. ಒಂದೇ ಬಳ್ಳಿಯ ಹೂಗಳು. ಒಂದೇ ಬಳ್ಳಿಯ ಹೂಗಳು. ಒಂದೇ ಬಳ್ಳಿಯ ಹೂಗಳು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಒಂದೇ ಯಾರು ಹೇಳಿದ್ದು ಬಳ್ಳಿ ಹೂ ಅಂತ? ಎಲ್ಲ 3 ಜನ ಅದು ಒಂದು ಸಿಂಗಲ್ ಇದೆ ಅಲ್ವಾ, ಒಂದೇ ಬಳ್ಳಿ ಇತ್ತಲ್ಲ, ಹಾಗಾಗಿ ಗೆಸ್ ಮಾಡಿದ್ವಿ. ಸೊ ಇಲ್ಲಿ 20 ಅಂಕ, ಅಲ್ಲಿ 10, ಟೋಟಲ್ ಆಗಿ ಸದ್ಯಕ್ಕೆ 30 ಅಂಕನ ಗಳಿಸಿದ್ರೆ. ಈಗ 3ನೇ ಪ್ರಶ್ನೆ ನೋಡ್ಬೇಡ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಆ ನಟಿ ಯಾರು? ಪ್ರೇಮ. ಪ್ರೇಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಓಂ ಚಿತ್ರ ಕರೆಕ್ಟ್ ಆಗಿದೆಯಾ? ಪ್ರೇಮ ಓಂ ಚಿತ್ರ. ಓಕೆ, ರಾಕ್ಲೈನ್ ವೆಂಕಟೇಶ್ ಅದೊಂದು ಮಿಸ್ ಆಗಿಲ್ಲ ಅಂದ್ರೆ ಔಟ್ ಆಫ್ ಔಟ್ ಆಗ್ತಾ ಇತ್ತು. ಇರ್ಲಿ ಮೇಡಮ್, ಪರವಾಗಿಲ್ಲ, ಆಗತ್ತೆ ಕನ್ಫ್ಯೂಸ್. ಒಟ್ಟಲ್ಲಿ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 50 ಅಂಕಗಳು. ಥ್ಯಾಂಕ್ ಯು.
ಓಕೆ, ಬಹಳ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. 3 ಸುತ್ತನೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಈಗ ನಮ್ಮ ಸುದ್ದಿ ಮನೆ ಕುಟುಂಬ ಹೇಗೆ ಆಡ್ತಾರೆ ನೋಡೋಣ. ಸುದ್ದಿ ಮನೆ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇಬ್ಬರು ನಟರ ಫೋಟೋ ಇದೆ ಅಲ್ಲ. ಅವರು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರು, ನಟರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಅಲ್ಲಿ ಇಲ್ಲಿ ನಟನೆ ಕೂಡ ಮಾಡಿರ್ತಾರೆ. ಒಬ್ರು ಯೋಗರಾಜ್ ಭಟ್ ಗೊತ್ತಾಯ್ತು, ಇನ್ನೊಬ್ರು ಗೊತ್ತಾಗಕ್ಕಿಂತ ಮುಂಚೆ ಹೊರಟೋಯ್ತು. ಅಯ್ಯಯ್ಯೋ, ಕರೆಕ್ಟ್ ಆಗಿ ನೋಡ್ಬೇಕು ತಾನೇ. 20 ಸೆಕೆಂಡ್ ಕೊಟ್ಟಿರ್ತೀವಿ. ನಿಮ್ಗೇನಾದ್ರು ಗೊತ್ತಾಯ್ತಾ ಹೋಗೋಕ್ಕಿಂತ ಮುಂಚೆ? ಅಯ್ಯಯ್ಯೋ, ನೋಡೋಣ ಸರಿಯಾದ ಉತ್ತರ ಏನು ಅಂತ. ಯೋಗರಾಜ್ ಭಟ್ ಅಂತ ಹೇಳಿದ್ದಾರೆ ಅವರು. ಇವಾಗ ನೋಡ್ಕೊಂಡ್ಬಿಡಿ ಸರ್ ಕರೆಕ್ಟ್ ಆಗಿ. ಕೊಡ್ಬೋದಾ ಮೇಡಮ್? ಈಗ ಒಂದನ್ನ ಸರಿಯಾಗಿ ಗೆಸ್ ಮಾಡಿರೋದ್ರಿಂದ 10 ಅಂಕನ ಗಳಿಸಿದ್ರೆ. ಈಗ ಎರಡನೇ ಪ್ರಶ್ನೆ ನೋಡ್ಬಿಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇವಾಗ ಕರೆಕ್ಟ್ ಆಗಿ ನೋಡಿ ಹೋಗೋಕ್ಕಿಂತ ಮುಂಚೆ 16 ಸೆಕೆಂಡ್ ಇದೆ. ಎರಡೂ ಚಿತ್ರಗಳು ಸೇರಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ. ಸ್ನೇಹದ ಕಡಲು. ಸ್ನೇಹದ ಕಡಲು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಈಗ ಅವರು ಸ್ನೇಹದ ಕಡಲು ಅಂತ ಮಾತ್ರ ಹೇಳಿದ್ರಿ, ನೀವು ಕಡಲಲ್ಲಿ ಪೂರ್ತಿ ಹೇಳ್ಬೇಕು. ಚೂರಲ್ಲಿ ಮಿಸ್ ಆಯ್ತು. ನೋಡೋಣ ಮೂರನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ ಆಯ್ತಾ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಉತ್ತರ ಸ್ಪಷ್ಟವಾಗಿರ್ಬೇಕು. ಆ ನಟ ಯಾರು ಅಂತ. ಚಿಕ್ಕಣ್ಣ. ಚಿಕ್ಕಣ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಈಗ 30 ಅಂಕನ ಗಳಿಸಿದಿರಾ. ಮಧ್ಯದ ಸ್ವಲ್ಪ ಮಿಸ್ ಆಯ್ತು ಅಲ್ಲ. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 30 ಅಂಕಗಳು. ಧ್ವನಿ ತರಂಗ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಧ್ವನಿ ತರಂಗ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ ಫೋಟೋ ಇದೆ. ಒಂದು ಅನುಪ್ರಭಾಕರ್, ಇನ್ನೊಂದು ಸಂಜನಾ ಗಲ್ರಾನಿ. ಅನುಪ್ರಭಾಕರ್, ಸಂಜನಾ ಗಲ್ರಾಣಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ 20 ಅಂಕವನ್ನ ಗಳಿಸಿದ್ರೆ ಕರೆಕ್ಟ್ ಆಗಿ ಗೆಸ್ ಮಾಡಿ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇದೆರಡನ್ನು ಸೇರಿಸಿ ಯಾವ ಸಿನಿಮಾದ ಹೆಸರಾಗುತ್ತೆ? ಸಿನಿಮಾದ ಹೆಸರು ಹಾಗೇ ಹೇಳಬೇಕು. ಬಿಡುಗಡೆಯ ಬೇಡಿ. ಬಿಡುಗಡೆಯ ಬೇಡಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಬಂಧ ಮುಕ್ತ. ಬಿಡುಗಡೆ ಆಗಿರ್ಲಿಲ್ವಲ್ಲ. ಮೀನಿಂಗ್ ಸೇಮ್ ಇದೆಯಲ್ಲ ಮೇಡಮ್. ಸಿನಿಮಾದ ಹೆಸರು ಕರೆಕ್ಟ್ ಆಗಿ ಹೇಳಬೇಕು. ಓಕೆ, ಪರವಾಗಿಲ್ಲ, ಸ್ವಲ್ಪ ಮಿಸ್ ಆಯ್ತು. ಈಗ ಮೂರನೇ ಪ್ರಶ್ನೆ ನೋಡ್ಬೇಡ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ನಾವು ಕ್ವೆಶ್ಚನ್ ಮಾರ್ಕ್ ಹಾಕಿ ರೌಂಡ್ ಅಪ್ ಮಾಡಿದೀವಲ್ಲ, ನಟ ಯಾರು ಅಂತ ಹೇಳಬೇಕು. ಈಸಿನೇ ಇದೆ. ಅರುಣ್ ಸಾಗರ್. ಅರುಣ್ ಸಾಗರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ನನಗೆ ಯಾಕೋ ಡೌಟ್ ಅನ್ನಿಸ್ತಾ ಇದೆ. ಸರಿಯಾದ ಉತ್ತರ ನಂಗೇನೋ ಶಿವಣ್ಣ ಅನಿಸ್ತಾ ಇದೆ. ವಿಲನ್ ಸಿನಿಮಾದ್ದು ಅವ್ರ ಗೆಟಪ್ ಯಾವ್ದು ಜ್ಞಾಪಕಕ್ಕೆ ಬರ್ಲಿಲ್ವಾ? ಓಕೆ, ನೀವು ಈಗ 3ರಲ್ಲಿ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಮೂರನೇ ಸುತ್ತು ಮುಕ್ತಾಯ ಆಗಿದೆ. ಉಳಿದಿರೋದು ಒಂದೇ ಸುತ್ತು, 4ನೇ ಸುತ್ತು. ಯಾವ್ದದು? ಓಕೆ, 4ನೇ ಸುತ್ತು ನಟ ಭಯಂಕರ. ನಟ ಭಯಂಕರ ಸುತ್ತಿನಲ್ಲಿ ಅನಾಕ್ಟ್ ಮಾಡೋದಕ್ಕೆ ನುಡಿತೇರು ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ನಾನು ಬರ್ತಾ ಇದ್ದೀನಿ. ಅಜರುದ್ದೀನ್ ಸರ್, ಬನ್ನಿ.
ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವು ಎಷ್ಟಕ್ಷರ? 5 ಅಕ್ಷರ. 5 ಅಕ್ಷರ. ಒಂದೇ ಪದನಾ? ನೀವು ನಮ್ಮವರು. ಇನ್ನೇನಾದ್ರು ತೋರಿಸಿ. ಬೇರೆನಾ? ನೀನು ಕರೆಕ್ಟಾ? ಅಲ್ಲ, ನೀನು ಕಟ್ ಮಾಡಬೇಕು. ಓಕೆ, ನೀ ನನ್ನ ಕೊಳ್ಳುವ, ನೀ ನನ್ನ ಜೀವನ, ನೀ ನನ್ನ ಜೀವ, ನೀ ನನ್ನ ಜೀವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. 20 ಅಂಕವನ್ನ ಗಳಿಸಿದ್ದಾರೆ. ನೀವ್ಯಾರು ಹೇಳಿ ನಾನು ಅವ್ರ ಜೀವ ಹೋಗೇ ಬಿಡೋದು. ನಿಮ್ಮ ಸಮಯ ಈಗ ಶುರುವಾಗಿದೆ. ಅಲ್ಲ, ಅಕ್ಷರ ಹೇಳ್ಬಿಡಿ ಫಸ್ಟ್. ಎಷ್ಟು ಅಕ್ಷರ ಇದೆ? ಎಷ್ಟು ಪದ? ಎಷ್ಟು ಟೈಮ್ ಹೋಗ್ಬಿಡುತ್ತೆ ಯೋಚನೆ ಮಾಡ್ತಿದ್ರೆ. 7 8 ಎಷ್ಟು ಪದ? 2 3 ಹೇಳಿ ಹೇಳಿ. ಪ್ಲೀಸ್ ಅಂತ, ಪ್ಲೀಸ್ ಅಲ್ವಾ? ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅದು ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ ಪದ. ಪುಸ್ತಕ, ಲೇಖನಿ, ಅಕ್ಷರ, ಸಾಲು, ಚಿತ್ರಕಲೆ. ಸಾಲುಗೆ ಬೇರೆ ಹೇಳ್ಬೇಕಾ? ಅಕ್ಷರಕ್ಕೆ ಬೇರೆ ಹೇಳ್ಬೇಕಾ? ಮೂರೇ ಪುಸ್ತಕ ತೆರೆಯ, ಪೀಠಿಕೆ, ಕವರ್ ಪೇಜ್ ಅಂತ ಬರುತ್ತಾ ಅಲ್ವಾ? ಮೊದಲ ಪುಟ ಪೀಠಿಕೆ, ಮೊದಲ ಪುಟ. ಹತ್ರದಲ್ಲೇ ಇದ್ದೀರಾ. ಮುನ್ನುಡಿ. ಮುನ್ನುಡಿ ಉತ್ತರ ಸರಿಯಾಗಿದೆ. ಸೂಪರ್ ಸರ್. ಓಕೆ, ಈ ಸುತ್ತಂತೂ ಅದ್ಭುತವಾಗಿ ಆಡಿದ್ರು. ನುಡಿತೇರು ಕುಟುಂಬ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಇದೇ ಖುಷಿಲಿ ಒಂದು ಚುಟ್ಕ ಹೇಳ್ಬಿಡ್ತೀನಿ ನಾನು. ಹೌದಾ? ಹೇಳ್ಬಿಡಿ. ಭೂಮಿಯ ಸುತ್ತ ಚಂದ್ರ ಸುತ್ತುವಂತೆ ನಾ ಸುತ್ತುತ್ತಿದ್ದೆ ನನ್ನವಳ ಹಿಂದೆ ಹಿಂದೆ. ಭೂಮಿಯ ಸುತ್ತ ಚಂದ್ರ ಸುತ್ತುವಂತೆ ನಾ ಸುತ್ತುತ್ತಿದ್ದೆ ನನ್ನವಳ ಹಿಂದೆ ಹಿಂದೆ. ನಮ್ಮಿಬ್ಬರ ಹಿಂದೆ ಸುತ್ತುತ್ತಿದ್ದರು ನಮ್ಮಪ್ಪ ಅವರಪ್ಪ ರಾಹುಕೇತುವಿನಂತೆ. ನೀವು ನನ್ನವಳ ಹಿಂದೆ ಹಿಂದೆ ಬದಲು ನನ್ನವನ ಹಿಂದೆ ಹಿಂದೆ ಅಲ್ಲ, ನನ್ನವರ ಆದ್ರೆ ಆಗಲ್ಲ. ನಮ್ಗಿಂತ ಜಾಸ್ತಿ ಕೇಳ್ಬಾರ್ದು ನನ್ನವಳ ಹಿಂದೆ. ನೀವ್ ಹೇಳ್ತಾ ಇರೋದಲ್ವಾ? ಅನುಭವ ಅನ್ಸತ್ತೆ. ಭೂಮಿ ಅಲ್ವಾ? ಭೂಮಿ ಹೆಣ್ಣು, ಚಂದ್ರ ಗಂಡು, ಅದಕ್ಕೆ ಅವ್ಗೆ. ಬಟ್ ಅದ್ಭುತವಾಗಿತ್ತು. ಓಕೆ, ಈಗ ಬಾನುಲಿ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದಾರೆ? ಎಕ್ಸ್ಪ್ರೆಷನ್ ಕ್ವೀನ್ ವಿಜಯಲಕ್ಷ್ಮಿ ಅವರು. ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಪದ ಹೇಳಿ. ಪದ 3 ವರ್ಡ್ಸು. ಮೊದಲನೇ ಹೆಂಡತಿ, ನಾನು ಹೆಂಡತಿ. ಸುಂದರಿ, ವಿಜಯ. ಸುಂದರಿನ ಕೂತ್ಕೊಳ್ಳೋದು, ಟಿವಿ ನೋಡ್ತಾ. ತಾಳಿ ಕಟ್ಟುವ ವೇಳೆ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಪತಿ ಹೇಳೋ ಮಾತಿದು. ಓಕೆ, ನಿಮ್ಮ ಎರಡನೇ ಸುಳಿವು ಅನಂತ್ನಾಗ್ ಮತ್ತು ರಮೇಶ್ ಕಾಂಬಿನೇಷನ್ನ ಸಿನಿಮಾ. ಗೊತ್ತಾಗ್ತಿಲ್ವಾ? ಯಾರಾದ್ರೂ ಹೇಳ್ತೀರಾ? ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ. ಸರಿಯಾದ ಉತ್ತರ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ. ಓಕೆ, ಅವ್ರು ಹೇಳ್ತಾ ಇದ್ರಲ್ವ, ಗೊತ್ತಾಗ್ಲಿಲ್ವಾ? ನಿಮ್ಮ ಸಮಯ ಈಗ ಶುರುವಾಗಿ. ಹೆಜ್ಜೆ ಫುಲ್ ಹೋಗ್ಬಿಡ್ತಾರೆ ಇವರು. ಹೆಜ್ಜೆ ಕರೆಕ್ಟ್. ಹೆಜ್ಜೆ ಗುರುತು.
ಫಸ್ಟ್ ವರ್ಡ್ ಹೆಜ್ಜೆ. ಗೆಜ್ಜೆ ಪೂಜೆ. ಬಣ್ಣ. ಬಣ್ಣದ ಗೆಜ್ಜೆ. ಬಣ್ಣ. ಬಣ್ಣದ ಗೆಜ್ಜೆಯ ಹೆಜ್ಜೆನೆ. ಬಣ್ಣದ ಹೆಜ್ಜೆ. ಬಣ್ಣದ ಹೆಜ್ಜೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ನಿಮ್ ಸಮಯ ಈಗ ಶುರುವಾಗಿದೆ. ಮುಂಗಾರಿನ ಮಳೆ ಅಲ್ಲ, ಬಿರುಗಾಳಿ. ಯಾರು ಏನೋ ಹೇಳಿದ್ರು? ಮುಂಗಾರು ಮಳೆ. ಎರಡೇ ವರ್ಡ್ ಇದೆ. ಮಳೆಗೆ ಬೇರೆ ವರ್ಡ. ಮಳೆ ಬೀಳೋದು ಅಲ್ಲಲ್ಲಿ ಮಿಂಚು. ಮಿಂಚಿನ ಮಳೆನಾ? ಮಿಂಚು. ಮಿಂಚು. ಫೈನಲಿ ಸದ್ಯ ಮಿಂಚು ಉತ್ತರ ಕರೆಕ್ಟ್ ಆಗಿದೆ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದಾರೆ. ಸೂಪರ್. ಓಕೆ, ಈಗ ಸುದ್ದಿ ಮನೆ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದೀರಾ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಗೆಸ್ ಮಾಡಿ ಬೇಗ. ಕಿವಿ. ಹತ್ರನೇ ಇದ್ದಾರೆ ನೋಡಿ. ರಾಜ್ಕುಮಾರ್ ಸಿನಿಮಾ 4 ಸಲ. ರಾಮ. ಬಬ್ರುವಾಹನ. ರಾಜ್ಕುಮಾರ್ ಮೂವಿನಾ? ರಾಜ್ಕುಮಾರ್ ಮೂವಿ. 4 ಅಕ್ಷರ. ಶಬ್ದವೇದಿ. ಶಬ್ದವೇದಿ. ಶಬ್ದವೇದಿ ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಹೊಡೆದಾಕ್ಬಿಡಿ. ಬಳೆ. ಖಡ್ಗ. ಇಲ್ಲೇನೋ ಇರ್ಬೋದು ನೋಡಿ ಇದೆಲ್ಲ. ದೇವಸ್ಥಾನ. ಗುಡಿ. ದೇವಸ್ಥಾನ. ಮನೆ. ಒಂದು ಓಕೆ. ಹಾ, ಫಸ್ಟ್ನೇದು ಮನೆ ಓಕೆನಾ? ಮನೆ ದೇವರು. ಮನೆಯ ಮುತ್ತಿನ ಮನೆ. ಮುತ್ತಿನ ಹಾರ. ವಜ್ರ. ವಜ್ರ ಅಲ್ಲ. ಬಳೆ. ಬಳೆಗೆ ಬೇರೆ ಏನು ಹೇಳ್ತೀವಿ? ಬಂಗಾರದ ಮನೆ. ಬಳೆ ಮನೆ. ಹುಷಾರು. ಬಳೆ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲ ಸುಳಿವು ಇಲ್ಲಿದ್ದವರು ಹುಷಾರಾಗಿರ್ಬೇಕು. ಗಾಜಿನ ಮನೆ. ಗಾಜು. ಓಕೆ. ಸೊ ಬಳೆ ಹೇಳಿದ್ರು, ಗಾಜು. ಸೊ ನೀವೊಂದು ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ 5 ಅಂಕ ಕಟ್ ಆಗುತ್ತೆ. ನೀವು ಗಳಿಸಿರೋದು 15 ಅಂಕ. ನಿಮ್ ಸಮಯ ಈಗ ಶುರುವಾಗಿದೆ. ಹಿಂದಿ ಪದ. ಚೋರಿ ಅಲ್ವಾ? ಚೋರಿ. ಬುದ್ಧಿ. ಚೋರಿ. ಚೋರ. ಚೋರ್. ಓಕೆ. ಹಾ, ಅದು ಹೀರೋ ಹೆಸರು ಹೇಳಿ ಸ್ವಲ್ಪ. ಅಂದ್ರೆ ಮೈ ಚೋರ್. ತಲೆ. ಕೂದಲು. ಬುದ್ಧಿ ಸರಿ ಇಲ್ವಾ ಅಂತ. ಬುದ್ಧಿ. ಓಕೆ, ನಿಮ್ಮ ಮೊದಲ ಸುಳಿವು ಈ ಕಳ್ಳನಿಂದ ದೂರ ಇರಿ. ಇವಾಗಂತೂ ನೀವು ಹೇಳಲೇಬೇಕು. 2ನೇ ಸುಳಿವು ರವಿಚಂದ್ರನ್ ನಟನೆಯ ಸಿನಿಮಾ. ಓಕೆ, ಸಮಯ ಮುಕ್ತಾಯವಾಗಿದೆ. ಯಾರು ಹೇಳ್ತೀರಾ? ಚೋರ ಚಿತ್ತ ಚೋರ. ಓಕೆ, ಸರಿಯಾದ ಉತ್ತರ ಚೋರ ಚಿತ್ತ ಚೋರ. ಸೊ ಈಗ ನೀವು 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 1 ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ ನೀವು ಗಳಿಸಿರೋದಿಲ್ಲಿ 35 ಅಂಕಗಳು.
ಇರ್ಲಿ ಬನ್ನಿ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ಬಹಳ ಪ್ರಯತ್ನ ಪಟ್ಟರು. ಹೌದು, ಅವರ ಒಂದು ಎಫರ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮುಳುಗೋಗ್ಬಿಟ್ಟಿದ್ರು. ಪರಕಾಯ ಪ್ರವೇಶ. ಹೌದು, ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ರು ಮೇಡಮ್. ಬಟ್ ಸೂಪರ್, ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಕ್ಕೆ ತಪ್ಪಾಯ್ತು. ಓಕೆ, ಧ್ವನಿ ತರಂಗ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಸೌಮ್ಯ ಅವ್ರು ಬರ್ತಾ ಇದ್ದಾರೆ. ಓಕೆ, ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡು ಪದ. ಓಕೆ, ಒಂದನೇ ಪದದಲ್ಲಿ ಎಷ್ಟು ಅಕ್ಷರ? 3 ಅಕ್ಷರ. ಮೂವಿ ನೇಮ್, ಟೈಟಲ್, ಮೂವಿ ಟೈಟಲ್ ಹೊಸದು. ಓಕೆ, ಹೀರೋ ಚಂದ್ರ, ಸೂರ್ಯ, ಪಟಾಕಿನ, ಆಕಾಶ. ಬೇರೆ 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 ಬೇರೆ. ಹೀರೋ ಯಾರು? ಹೀರೋ ಯಾರು? ಗೊತ್ತಿಲ್ಲ. ಹೀರೋ ಗೊತ್ತಿಲ್ಲ. ಓಕೆ, ಬೆಳಕ, ಬುಗ್ಗೆ, ನಕ್ಷತ್ರ. ನಕ್ಷತ್ರ, ಆಕಾಶದಲ್ಲಿ. ಹಾ, ಆಕಾಶ ಬುಟ್ಟಿ, ಆಕಾಶಗಂಗೆ. ಬೇರೆ 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 ಬೇರೆ. ಎರಡನೇ ಪದ ತೋರಿಸಿ. ಬೇರೆ. ಹಾ, ಬಾಯಿ ಓಪನ್ ಮಾಡೋ ಆಗಿಲ್ಲ. ಅರ್ಘ್ಯ. ಲಿಪ್ ಮೂವ್ಮೆಂಟ್ ಇರಬಾರ್ದು. ಸೊ ಬೇರೆ ಬೇರೆ ಏನಾದ್ರು. ಎರಡನೇ ಪದ. ಓಕೆ, ಎರಡನೇ ಪದ. ಹಾ, ಎರಡನೇ ಪದ ಹೇಳಿ. ಆಕಾಶ ಬುಟ್ಟಿ, ಆಕಾಶಗಂಗೆ. ಓಕೆ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲ ಸುಳಿವು ಬೆಳಗಿನಲ್ಲಿ ಅದನ್ನ ನೋಡೋದೇ ಚಂದ. ಸೂರ್ಯೋದಯ. ಅರುಣೋದಯ. ಅರುಣೋದಯ. ಸೂರ್ಯ ತೋರಿಸಿ. ಅರುಣೋದಯ ಉತ್ತರ ಸರಿಯಾಗಿದೆ. ಒಂದು ಸುಳಿವನ್ನ ತಗೊಂಡು ಹೇಳಿದಿರಾ, ಹಾಗಾಗಿ 15 ಅಂಕಗಳು. ಬಟ್ ಫೈನಲಿ ಹೇಳಿದ್ರಲ್ವಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಹೊಸದ ಹಳೇದ ಗೊತ್ತಿಲ್ಲ. ಓಕೆ ಓಕೆ ಓಕೆ, ಫೈನ್ ಫೈನ್. ಹೀರೋ ಯಾರು? ಕುಸ್ತಿ, ಪೈಲ್ವಾನ್. ಹೀರೋ ಯಾರು ಗೊತ್ತಿದ್ಯಾ? ಹೀರೋ ಗೊತ್ತಿಲ್ಲ. ಬೇರೆ 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 ತರ ಬೇರೆ ತರ. ಪೈಲ್ವಾನ್, ಕಬಡ್ಡಿ. ಸೆಕೆಂಡ್ ವರ್ಡ್ ತೋರಿಸಿ. ದುರ್ಯೋಧನ. ಬೇಗ ಬೇಗ. ಸೆಕೆಂಡ್ ವರ್ಡ್. ಧೀರ, ವೀರ, ಶೂರ, ಪೈಲ್ವಾನ್, ರಾಜ. ಬೇರೆ ಬೇರೆ ತರ ಬೇರೆ ತರ ಬೇರೆ ತರ. ನೀವು ಬೇರೆ ತರ. ಎರಡನೇ ವರ್ಡ್ ತೋರಿಸಿ. ಬೇರೆ ವರ್ಡ್ ತೋರಿಸಿ. ಬೇರೆ ವರ್ಡ್ ತೋರಿಸಿ. ಬೇಕಾದ್ರೆ ನೋಡಿ, ಅಲ್ಲೆಲ್ಲ ತಗೋಬಹುದು ಅಂತ ಹೇಳ್ತೀನಿ. ಬೇರೆ ತರ ಬೇರೆ ತರ. ಹೀರೋ ಹೀರೋ ಹೀರೋ. ಬೇಗ ಬೇಗ ಬೇಗ. ಬೇರೆ ತರ. ಎಷ್ಟು ಪದ? ಯಾರು ಕಾಣ್ತಾರೆ? ಎಷ್ಟು ಪದ? ಟೈಗರ್ ಪ್ರಭಾಕರ್. ಟೈಗರ್ ಪ್ರಭಾಕರ್. ಸಮಯ ಮುಕ್ತಾಯವಾಗಿದೆ. ಓಕೆ, ನಿಮ್ಮ ಮೊದಲ ಸುಳಿವು ನಾಯಕನಿಗೆ ತಲೆನೋವು. ನಾಯಕನಿಗೆ ತಲೆನೋವು. 2 ಪದ. ನಿಮ್ಮ ಎರಡನೇ ಸುಳಿವು ಶಶಿಕುಮಾರ್ ನಟನೆಯ ಸಿನಿಮಾ. ಗೊತ್ತಾಗ್ತಲ್ಲ, ಯಾರಾದ್ರೂ ಹೇಳ್ತೀರಾ? ಖಳನಾಯಕ. ಖಳನಾಯಕ. ಹಾಗಾಗಿ ವಜ್ರಮುನಿ ಅವನ್ನ ತೋರಿಸಿದ್ದು. ಓಕೆ, ನೋಡಿ, ಅವ್ರು ಗೆಸ್ ಮಾಡಿದ್ರು ಕರೆಕ್ಟ್ ಆಗಿ. ಸ್ವಲ್ಪ ಯೋಚನೆ ಮಾಡಿ, ಆಯ್ತಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಅರಳಿದು, ಮೊಗ್ಗು. ಹೂ ಕರೆಕ್ಟಾ? ಹೂ ಕರೆಕ್ಟಾ? ಫಿಕ್ಸ್. ಅರಳಿದ ಹೂಗಳು. ಹೂ ಕರೆಕ್ಟಾ? ಹೂ ಕರೆಕ್ಟಾ? ಮೊಗ್ಗು. ಹೂ ಫಸ್ಟ್ ವರ್ಸ್ ಹಾಫ್ ಅಲ್ಲಿ ಇದೆ, ಸೆಕೆಂಡ್ ಹಾಫ್ ಅಲ್ಲಿ ಇದೆ. ಮೊಗ್ಗು ಕರೆಕ್ಟಾ? ಅರಳು. ಮುದುಡಿದ ತವರ ಅರಳಿ. ಬೇರೆ 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 ಏನಾರು ಮಾಡಿ. ಹೀರೋ ಏನಾರು ಗೊತ್ತಾ? ಹೀರೋ ಗೊತ್ತಿದ್ಯಾ? ಯಾವ ಮೂವಿ ಹೀರೋ ಯಾರು ಗೊತ್ತಿಲ್ಲ? ಹೀರೋಯಿನ್ ಏನು ಗೊತ್ತಿಲ್ಲ ಮೂವಿ ಬಗ್ಗೆ? ತುಂಬಾ ಹಳೆ ಮೂವಿ. ಎಷ್ಟು ವರ್ಡ್ ಇದೆ? 6 ವರ್ಡ್ ಇದೆ. ಇವಾಗ ಒಂದೇ ವರ್ಡ್ ಪೂರ್ತಿನೂ ಕಟ್ಟಿದೆ. ಎಷ್ಟು ಕಟ್ಟಿದೆ ಅದರಲ್ಲಿ? 2 ಕಟ್. ಸೆಕೆಂಡ್ ಬಗ್ಗೆ ಏನಾರು ಗೊತ್ತಿದ್ಯಾ? ಹೂ. ನಿಮ್ಮ ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲ ಸುಳಿವು ಆ ಹುಡುಗಿ ಹೆಸರನ್ನ ನೆನಪಿಸ್ಕೊಳ್ಳಿ. ಹುಡುಗಿ ನೆನಪು ಮಾಡ್ಕೊಳ್ಳಿ. ನಿಮ್ಮ ಎರಡನೇ ಸುಳಿವು ಕುಮಾರ್ ಬಂಗಾರಪ್ಪ ನಟನೆಯ ಸಿನಿಮಾ. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ.
ಓಕೆ, ಸೊ ಇದರಲ್ಲಿ ನೀವು ಅರುಣೋದಯ ಓಕೆ, 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಅದರಲ್ಲೂ ಸುಳಿವನ್ನ ತಗೊಂಡು ಕೊಟ್ಟಿರೋದ್ರಿಂದ 15 ಅಂಕನ ಗಳಿಸಿದ್ದೀರಾ. ಈಗ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕನ ಗಳಿಸಿದ್ದೀರಾ ಅಂತ ನೋಡುವಂತಹ ಸಮಯ. ನೋಡೋಣ. ಮೊದಲಿಗೆ ನುಡಿತೇರು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 180. ಬಾನುಲಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 210. ಸುದ್ದಿ ಮನೆ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 145. ಧ್ವನಿ ತರಂಗ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 115. ಓಕೆ, ಈಗ ಬಾನುಲಿ ಕುಟುಂಬ 210 ಅಂಕಗಳನ್ನ ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಕಂಗ್ರ್ಯಾಚುಲೇಷನ್. 180 ಅಂಕಗಳನ್ನ ಗಳಿಸುವ ಮೂಲಕ ನುಡಿತೇರು ಕುಟುಂಬ 2ನೇ ಸ್ಥಾನದಲ್ಲಿದ್ದಾರೆ. 145 ಅಂಕಗಳನ್ನ ಗಳಿಸುವ ಮೂಲಕ ಸುದ್ದಿ ಮನೆ ಕುಟುಂಬ 3ನೇ ಸ್ಥಾನದಲ್ಲಿದ್ದಾರೆ. 115 ಅಂಕಗಳನ್ನ ಗಳಿಸುವ ಮೂಲಕ ಧ್ವನಿ ತರಂಗ ಕುಟುಂಬ 4ನೇ ಸ್ಥಾನದಲ್ಲಿ. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ರಿಗೂ ಕೂಡ ಸಿನಿಮಾ ಕುರಿತಾದಂತಹ ಪುಸ್ತಕಗಳನ್ನ ಬಹುಮಾನವಾಗಿ ಕೊಡ್ತಾ ಇದ್ದೀವಿ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬಾನುಲಿ ಕುಟುಂಬ, ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಸುದ್ದಿ ಮನೆ ಕುಟುಂಬ, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್. ಧ್ವನಿ ತರಂಗ ಕುಟುಂಬ, ಕಂಗ್ರ್ಯಾಚುಲೇಷನ್ಸ್. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂತ ಹೇಳಿ ಇಚ್ಛೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಇಮೇಲ್ ಅಡ್ರೆಸ್ಗೆ ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರು ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲ್ಲ 4 ಜನ ಯಾವ ರೀತಿಯಾಗಿ ರಕ್ತ ಸಂಬಂಧಿಗಳ ಫ್ರೆಂಡ್ಸ್ ಅದನ್ನ ಕೂಡ ಮೆನ್ಷನ್ ಮಾಡಿ ಕಳಿಸಿ. ನಮ್ಮ ತಂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಕಾರ್ಯಕ್ರಮ ಮುಕ್ತಾಯದ ಹಂತದಲ್ಲಿದ್ದೀವಿ. ಮ್ಯಾಮ್, ನೀವೇನು ಹೇಳಬೇಕು ಅನ್ಕೊಂಡ್ರಿ? ಅಯ್ಯೋ, ಓಕೆ, ಸೂಪರ್ ಮ್ಯಾಮ್. ಹಾಗಾದ್ರೆ ಸ್ಟಾರ್ಟ್ ಅಂತ ಹೇಳ್ಬಿಡ್ಲಾ? ಓಕೆ, ಸ್ಟಾರ್ಟ್. ಆಕಾಶವಾಣಿ ಬಹುಜನ ಹಿತಾಯ ಬಹುಜನ ಸುಖಾಯ. ಅದ್ಭುತವಾಗಿತ್ತು. ಸರ್ವೇ ಜನೋ ಸುಖಿನೋ ಭವಂತು. ಇವತ್ತು ನಿಮ್ಗಳನ್ನೆಲ್ಲ ಭೇಟಿ ಮಾಡಿ ನಂಗಂತೂ ತುಂಬಾ ಖುಷಿ ಆಯ್ತು. ನಿಮ್ಮ ಧ್ವನಿಗಳನ್ನ ಕೇಳ್ತಾ ಇದ್ವಿ, ಸುಮಧುರವಾದಂತಹ ಧ್ವನಿ, ಮತ್ತೆ ನಿಮ್ಮ ವಾರ್ತಾ ವಾಚನವನ್ನ ನೋಡಿ ಬಹಳ ಖುಷಿಯಾಗಿತ್ತು. ಕಲ್ತಿದ್ದು ಇದೆ ಅದರಿಂದ. ಸೊ ನಿಮ್ಮಗಳ ಜೊತೆ ಆಟ ಆಡಿ, ನಿಮ್ಮನ್ನ ಆಟ ಆಡಿಸಿ ನಂಗಂತೂ ಬಹಳ ಖುಷಿ ಆಯ್ತು. ಓಕೆ, ನೋಡಿದ್ರಲ್ಲ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ತುಂಬಾನೇ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.